ಹಾಯ್, ನಾನು ಪವಿತ್ರ. ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಅದು ಯಾವುದರ ಬಗ್ಗೆ ಅಂದರೆ ರೈತ ಮತ್ತು ಅವನ 4 ಮಕ್ಕಳ ಬಗ್ಗೆ ಕತೆ. ಒಮ್ಮೆ ಒಬ್ಬ ರೈತ ಇದ್ದ. ಅವನು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನಿಗೆ 3 ಗಂಡು ಮಕ್ಕಳು ಇದ್ದರು. ಅವರು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು. ರೈತ ತೀವ್ರ ಅನಾರೋಗ್ಯಕ್ಕೆ ಒಳಗಾದ. ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬ ನೊಂದಿದ್ದ. ಒಂದು ದಿನ ರೈತನು ಮಕ್ಕಳ ಬಳಿ ಬಂದು ಕಡ್ಡಿಗಳನ್ನು ತರಲು ಹೇಳಿದನು. ಅದನ್ನು ಮುರಿಯುವಂತೆ ಕೇಳಿಕೊಂಡನು. ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು, ಆದರೆ ಅವರಿಂದ ಮುರಿಯಲು ಸಾಧ್ಯವಾಗಲಿಲ್ಲ. ನಂತರ ರೈತನು ಕಡ್ಡಿಗಳನ್ನು ಬಿಚ್ಚಲು ಹೇಳಿದನು. ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದನು. ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು. ಆಗ ರೈತನು ಹೇಳಿದ್ದು, ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಆಗುವುದಿಲ್ಲ, ಮತ್ತು ನಾವು ಒಗ್ಗೂಡಿ ಇಲ್ಲದಿದ್ದರೆ ನಮ್ಮ ಏಕತೆಯನ್ನು ಯಾರೂ ಕೂಡ ಮುರಿಯಬಹುದು ಎಂದು ಹೇಳಿದನು. ಅವನ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಾರಂಭಿಸಿದರು. ಇಂಥ ಕುತೂಹಲಕಾರಿ ಕಥೆಗಳನ್ನು ಕೇಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.